ವೀಕ್ಷಕರೇ ನಮಸ್ಕಾರ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ನೀವು ನೋಡ್ತಾ ಇದ್ದೀರಾ ಬ್ರಹ್ಮಾಸ್ತ್ರ. ಇದು ಸುದ್ದಿಯ ವಿಶ್ವರೂಪ. ಇವತ್ತಿನ ಬ್ರಹ್ಮಾಸ್ತ್ರದಲ್ಲಿ ಸೌಜನ್ಯ ಫೈಲ್ಸ್ ಭಾಗ 2. ಕುಮಾರಿ ಸೌಜನ್ಯ ಸಾವಿನ ಅಸಲಿ ಸತ್ಯ ಅನಾವರಣ. ಅಕ್ಟೋಬರ್ 9ನೇ ತಾರೀಕು ಕಾಲೇಜಿಗೆ ಹೊರಟಿದ್ದ ಸೌಜನ್ಯ ಮನೆಗೆ ಬಂದಿರಲಿಲ್ಲ. ರಾತ್ರಿ ಹೊತ್ತಲ್ಲಿ ಊರಿನ 100-200 ಜನರು ಸೌಜನ್ಯಳಿಗಾಗಿ ಹುಡುಕಾಡಿದರು. ಆದರೆ ಎಲ್ಲಿಯೂ ಸೌಜನ್ಯ ಪತ್ತೆ ಆಗಲಿಲ್ಲ. ಮಾರನೇ ದಿನ ಅಂದರೆ ಅಕ್ಟೋಬರ್ 10ನೇ ತಾರೀಕು ಸೌಜನ್ಯ ಮೃತದೇಹ ದಾರುಣವಾಗಿ ಪತ್ತೆಯಾಗುತ್ತೆ. ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ರಾಜ್ಯದಾದ್ಯಂತ ಹಬ್ಬಿಬಿಡುತ್ತೆ. ಧರ್ಮಸ್ಥಳದ ಸುತ್ತಮುತ್ತ ಬೆಂಕಿಯೇ ಹೊತ್ಕೊಳ್ಳುತ್ತೆ. ಸೌಜನ್ಯಾಳನ್ನ ಈ ಪರಿಸ್ಥಿತಿಗೆ ತಂದಿದ್ದು ಯಾರು ಅನ್ನೋ ಪ್ರಶ್ನೆ ಏಳುತ್ತೆ. ಅದೇ ಸಮಯಕ್ಕೆ ಬಾಹುಬಲಿ ಬೆಟ್ಟದಲ್ಲಿ ಅನುಮಾನಾಸ್ಪದವಾಗಿ ಒಬ್ಬ ವ್ಯಕ್ತಿ ಪತ್ತೆಯಾಗ್ತಾನೆ. ಆತನ ನಡೆ ನುಡಿಯನ್ನ ಕಂಡು ಈತ ಯಾವುದೋ ತಪ್ಪು ಮಾಡಿದ್ದಾನೆ ಅನ್ನೋದು ಸ್ಥಳೀಯರಿಗೆ ಅನ್ಸುತ್ತೆ. ಅಂದ್ಹಾಗೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸೌಜನ್ಯ ಕೇಸಲ್ಲಿ ಮೊದಲನೇ ಆರೋಪಿಯಾಗಿದ್ದ ಸಂತೋಷ್ ರಾವ್. ಹಾಗಿದ್ರೆ ಈ ಸಂತೋಷ್ ರಾವ್ ಸಿಕ್ಕಿದ್ದು ಹೇಗೆ? ಅವತ್ತು ಬಾಹುಬಲಿ ಬೆಟ್ಟದಲ್ಲಿ ಏನಾಯ್ತು? ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯಕ್ಕೆ ರಾಜ್ಯವೇ ಬೆಸ್ತು ಬಿದ್ದ ಘಟನೆಯದು. ಅಕ್ಟೋಬರ್ 9ರಂದು ಸೌಜನ್ಯ ನಾಪತ್ತೆಯಾಗಿದ್ಲು. ಹೊರಗಡೆ ದೋ ಅಂತ ಮಳೆ ಸುರಿತಾ ಇತ್ತು. ಪ್ರತಿನಿತ್ಯ ಬೇಗನೆ ಮನೆಗೆ ಬರ್ತಾ ಇದ್ದ ಸೌಜನ್ಯ ಅವತ್ತು ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಲೇಟ್ ಆಗಿ ಬಂದಿದ್ಲು. ಸುಮಾರು 3:30ರ ಸುಮಾರಿಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇಳಿದುಕೊಂಡಿದ್ಲು. ಅಲ್ಲಿಂದ ಪಾಂಗಳದ ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕಿದ್ಲು. ದಾರಿಯಲ್ಲಿ ಸಿಕ್ಕ ತನ್ನ ಮಾವನನ್ನ ಮಾತನಾಡಿಸಿದ್ಲು. ಹಾಗೆ ಪ್ರಕೃತಿ ಚಿಕಿತ್ಸಾಲಯದ ಬಳಿ ಇದ್ದ ಸೆಕ್ಯೂರಿಟಿ ಜನಾರ್ದನ್ಗೆ ವಿಶ್ ಕೂಡ ಮಾಡಿದ್ಲು. ಹಾಗೆ ಮುಂದೆ ಹೋಗ್ತಾ ಇದ್ದಂತೆ ರಕ್ಕಸ ಕಾದು ಕುಳಿತಿದ್ದ. ಅಲ್ಲೇನಾಯ್ತು ಅನ್ನೋದಕ್ಕೆ ಇವತ್ತಿಗೂ ಉತ್ತರ ಇಲ್ಲ. ಸಿಕ್ಕಿರೋ ಉತ್ತರಗಳೆಲ್ಲವೂ ದ್ವಂದ್ವತೆಯಿಂದ ಕೂಡಿದೆ. ಸೌಜನ್ಯಳನ್ನ ದಾರಿಯಲ್ಲಿ ನೋಡಿದ್ದ ಗೋಪಾಲ ಪೂಜಾರಿ, ಸಂತೋಷ್ನನ್ನ ಅದೇ ಜಾಗದಲ್ಲಿ ನೋಡಿದ್ದ ಮತ್ತೊಬ್ಬ. ಅಕ್ಟೋಬರ್ 9ರಂದು ಸೌಜನ್ಯ ಕುಟುಂಬ ಹಾಗೆ ಊರಿನ ಜನ ಸೌಜನ್ಯಳಿಗಾಗಿ ಹುಡುಕ್ತಾ ಇದ್ರು. ಆದ್ರೆ ಆಕೆ ಮಾತ್ರ ಸಿಗ್ಲಿಲ್ಲ. ಆಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಆದ್ರೆ ಮಾರನೇ ದಿನ ಸೌಜನ್ಯ ಸಿಕ್ಕಿದ್ದು ಅತ್ಯಂತ ದಾರುಣವಾಗಿ. ಯಾವುದೇ ಹೆಣ್ಣು ಮಗುವಿಗೂ ಬಾರದ ಸ್ಥಿತಿಯಲ್ಲಿ ಸೌಜನ್ಯ ಪತ್ತೆಯಾಗಿದ್ಲು. ಆಕೆಯ ಮೇಲೆ ಅಕ್ಷರಶಃ ರಕ್ಕಸ ಕ್ರೌರ್ಯ ನಡೆದಿತ್ತು. ಮೈ ಮೇಲಿನ ಬಟ್ಟೆ ಮಾಯವಾಗಿತ್ತು. ಒಳ ಉಡುಪುಗಳು ನಾಪತ್ತೆಯಾಗಿದ್ವು. ಮೈ ಮೇಲೆ ಗಾಯಗಳಿದ್ವು. ಕುತ್ತಿಗೆಯಲ್ಲಿ ಐಡೆಂಟಿಟಿ ಕಾರ್ಡ್ನಿಂದ ಕೊಯ್ದಿರುವಂತ ಗುರುತುಗಳಿದ್ವು. ಮೇಲ್ನೋಟಕ್ಕೆ ಸೌಜನ್ಯ ಮೇಲೆ ಅತ್ಯಾಚಾರ ನಡೆದಿದೆ. ಆ ಬಳಿಕ ಕೊಲೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸೌಜನ್ಯಳ ಶವ ಸಿಗ್ತಾ ಇದ್ದಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಪೊಲೀಸರು ಆರೋಪಿಯ ಪತ್ತೆಗೆ ನಿಂತಿದ್ರು. ಸೌಜನ್ಯಳನ್ನ ಮೊದಲು ನೋಡಿದ್ದು ಯಾರು, ಕೊನೆಯ ಬಾರಿಗೆ ನೋಡಿದ್ದು ಯಾರು ಅನ್ನೋದರ ಪತ್ತೆಗೆ ಪೊಲೀಸರು ಮುಂದಾಗಿದ್ರು. ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಒಂದಿಷ್ಟು ಸತ್ಯಗಳು ಹೊರಬಂದಿದ್ವು. ಆ ಸತ್ಯಗಳು ಏನಂದ್ರೆ, ಸೌಜನ್ಯಳನ್ನ ಕೊನೆಯದಾಗಿ ನೋಡಿದ್ದು 4 ಮಂದಿ. ಇದರ ಆಚೆಗೆ ಒಂದು ವಿಠಲ್ಗೌಡ ಆ ಕಡೆಯಿಂದ ಜೀಪ್ನಲ್ಲಿ ವಾಪಸ್ ಬರ್ತಿರುವಾಗ ಸೌಜನ್ಯಾಳನ್ನು ನೋಡ್ದ. ಅವಳಿಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ದ. ಆದರೆ ಬೇಡ, ನಾನು ಹೋಗ್ತೀನಿ ಅಂತ ಅವಳು ಹೇಳಿದ್ಲು ಅನ್ನೋದು ಒಂದು ವರ್ಷನ್ ಇದೆ. ಬಟ್ ವಿಠಲ್ಗೌಡ ಭೇಟಿಯಾಗಿದ್ದು ಹೌದು. ಜೀಪ್ನಲ್ಲಿ ಬರುವಾಗ ವಿಠಲ್ಗೌಡ ಸೌಜನ್ಯಾಳನ್ನು ಭೇಟಿಯಾಗಿದ್ದು ಅದೇ ಕೊನೆಯ ಭೇಟಿ ಅನ್ನೋ ಥರದಲ್ಲಿ. ಸೌಜನ್ಯ ಸಾವಿಗೆ ಮುನ್ನ ಕೊನೆಯದಾಗಿ ನೋಡಿದವರು ವಿಠಲ್ಗೌಡ ಅನ್ನೋದು ಒಂದಿದೆ. ಅದರ ಆಚೆಗೆ ಇನ್ನಿಬ್ಬರ ಹೇಳಿಕೆಗಳು ರೆಕಾರ್ಡ್ ಆಗುತ್ತೆ. ಒಂದು ಹರೀಶ್ ಮಡಿವಾಳ, ಮತ್ತೊಂದು ಗೋಪಾಲ್ ಪೂಜಾರಿ. ಗೋಪಾಲ್ ಪೂಜಾರಿ 3:30
3:35 ಆಸ್ಪಾಸ್ನಲ್ಲಿ ಮಣ್ಣ ಸಂಕ ಅಂದರೆ ಎಲ್ಲಿ ಸೌಜನ್ಯಳ ಹತ್ಯೆ ಆಗಿತ್ತೋ ಆ ಮಣ್ಣ ಸಂಕದ ಬಳಿಯಲ್ಲಿ ಸಂತೋಷ್ ರಾವ್ನನ್ನು ನೋಡಿದ್ದೆ ಅಂತ ಹೇಳಿದಂತಹ ವ್ಯಕ್ತಿ. ಅದೇ ಜಾಗದ ಆಸ್ಪಾಸ್ನಲ್ಲಿ ಹರೀಶ್ ಮಡಿವಾಳ ಅನ್ನೋನು ನಾನು ಸಹಿತ ಸೌಜನ್ಯ ಮತ್ತು ಅವರಿಬ್ಬರು ಮಾತಾಡ್ತಾ ಇರೋದನ್ನು ನೋಡಿದ್ದೆ ಅಂತ ಒಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಆಗುತ್ತೆ. ಅದರಲ್ಲಿ ಮೊದಲನೆಯವನು ಪ್ರಕೃತಿ ಚಿಕಿತ್ಸಾಲಯದ ಸೆಕ್ಯೂರಿಟಿ ಗಾರ್ಡ್ ಜನಾರ್ದನ್, ಹಾಗೆ ಸೌಜನ್ಯ ಮಾವ ವಿಠಲ್ ಗೌಡ. ಮತ್ತಿಬ್ಬರು ಇದ್ದಾರೆ. ಆ ಇಬ್ಬರು ಯಾರು ಅಂದ್ರೆ ಗೋಪಾಲ ಪೂಜಾರಿ ಮತ್ತು ಹರೀಶ್ ಮಡಿವಾಳ. ಹರೀಶ್ ಮಡಿವಾಳ ಮತ್ತು ಗೋಪಾಲ ಪೂಜಾರಿಯ ಹೆಸರು ಕೂಡ ದಾಖಲಾಗಿದೆ. ಇಬ್ಬರು ಸಹ ಸೌಜನ್ಯಳನ್ನ ಪಾಂಗಳದ ರಸ್ತೆಯಲ್ಲಿ ನೋಡಿದ್ದಾಗಿ ಹೇಳಿದ್ದಾರೆ. ಇಬ್ಬರಲ್ಲಿ ಒಬ್ಬರು ಸಂತೋಷ್ ರಾವ್ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದ ಅಂತ ಹೇಳಿದ್ರೆ, ಮತ್ತೊಬ್ಬರು ಸಂತೋಷ್ ರಾವ್ ಹಾಗೂ ಸೌಜನ್ಯ ರಸ್ತೆಯಲ್ಲಿ ನಿಂತು ಮಾತನಾಡ್ತಾ ಇದ್ರು ಅಂತಾನೂ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಐ ವಿಟ್ನೆಸ್ ಅಂತ ದಾಖಲಾಗಿರೋ ಸಾಕ್ಷಿಗಳು ಈ ಇಬ್ಬರು ಮಾತ್ರ. ಇಲ್ಲಿಂದ ಸೌಜನ್ಯಳಿಗೆ ಏನಾಯ್ತು ಅನ್ನೋದು ಖುದ್ದು ಸೌಜನ್ಯಳಿಗೆ ಮತ್ತು ಅಪರಾಧ ಎಸಗಿದವರಿಗೆ ಮಾತ್ರವೇ ಗೊತ್ತು. ಪೊಲೀಸ್ ತನಿಖೆಯಲ್ಲಿ ಏನಾಗಿರಬಹುದು ಅನ್ನೋ ಕಲ್ಪನೆಗಳು ಮಾತ್ರವೇ ಇದೆ. ಪೋಸ್ಟ್ ಮಾರ್ಟಂ ವರದಿಯ ಆಧಾರದ ಮೇಲೆ ಈ ಕ್ರೈಮ್ ಸೀನ್ ಅನ್ನ ಕಲ್ಪಿಸಿಕೊಳ್ಳಲಾಗಿದೆ. ಶವ ಸಿಕ್ಕ ಮಾರನೇ ದಿನ ಬಾಹುಬಲಿ ಬೆಟ್ಟದಲ್ಲಿ ಆಗಂತುಕ. ಬೆಟ್ಟದಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನ ಹಿಡಿದಿದ್ದ ಸ್ಥಳೀಯರು. ಅಕ್ಟೋಬರ್ 10ರಂದು ಸೌಜನ್ಯ ಶವ ಸಿಕ್ತು. ಸೌಜನ್ಯಳ ಪರಿಸ್ಥಿತಿ ಕಂಡು ಅಲ್ಲಿನ ಸ್ಥಳೀಯರು ಕನಲಿ ಹೋಗಿದ್ರು. ಯಾರು ಈ ರೀತಿ ಮಾಡಿದ್ದಾರೋ ಅಂತ ಹೇಳಿ ಶಾಪ ಕೂಡ ಹಾಕಿದ್ರು. ಸೌಜನ್ಯಳ ಮೃತದೇಹ ಇದ್ದ ಪರಿಸ್ಥಿತಿ ಕೊಂಡು ಅವಳ ತಾಯಿ ಕುಸುಮಾವತಿಗೂ ದೇಹ ನೋಡಲು ಬಿಡಲಿಲ್ಲ. ಅಷ್ಟೇ ಅಲ್ಲ, ಪೋಸ್ಟ್ ಮಾರ್ಟಂ ಬೇಡ, ನಮಗೆ ದೇಹ ಕೊಡಿ ಅಂತ ಸಂಸ್ಕಾರ ಮಾಡಬೇಕು ಅಂತ ಕುಟುಂಬಸ್ಥರು ಪಟ್ಟು ಹಿಡಿದಿದ್ರು. ಆದರೂ ಕೂಡ ಪೊಲೀಸರು ಪೋಸ್ಟ್ ಮಾರ್ಟಂ ಮಾಡಿ ಸೌಜನ್ಯಳ ದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ರು. ಅದಾದ ಮಾರನೇ ದಿನ ಬಾಹುಬಲಿ ಬೆಟ್ಟದಲ್ಲಿ ಒಂದು ದೊಡ್ಡ ಪ್ರಸಂಗ ನಡೆದು ಹೋಗಿತ್ತು. ಬಾಹುಬಲಿ ಬೆಟ್ಟ ಸೌಜನ್ಯ ಪ್ರಕರಣದಲ್ಲಿ ಈ ಸ್ಥಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಕ್ಟೋಬರ್ 11ರಂದು ಸೌಜನ್ಯ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಈ ಸಂತೋಷ್ ರಾವ್ ಕಾಣಿಸಿಕೊಂಡಿದ್ದ. ಅದೇ ಸಮಯದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ ಮಲ್ಲಿಕ್ ಜೈನ್ ಸಂತೋಷ್ ರಾವ್ನನ್ನ ಮೊದಲು ಬಾಹುಬಲಿ ಬೆಟ್ಟದಲ್ಲಿ ನೋಡಿದ್ದ. ಅವತ್ತು ಮಲ್ಲಿಕ್ ಜೈನ್ ಬಾಹುಬಲಿ ಬೆಟ್ಟದಲ್ಲಿ ಬೀಗ ಹಾಕಿಕೊಂಡು ಬರೋದಕ್ಕೆ ತನ್ನ ಒಂದಿಷ್ಟು ಸ್ನೇಹಿತರ ಜೊತೆಯಲ್ಲಿ ಬೆಟ್ಟದ ಮೇಲೆ ಹೋಗಿದ್ದ. ಅದೇ ಸಮಯದಲ್ಲಿ ಸಂತೋಷ್ ರಾವ್ ಕುಳಿತುಕೊಂಡಿದ್ದ. ಆಗ ಸಂತೋಷ್ ರಾವ್ಗೆ ಮಲ್ಲಿಕ್ ಜೈನ್ ಪ್ರಶ್ನೆ ಕೂಡ ಮಾಡಿದ್ದ. ಈ ಬಾಹುಬಲಿ ಬೆಟ್ಟಕ್ಕೂ ಪಾಂಗಳಕ್ಕೂ ತುಂಬ ದೂರ ಇಲ್ಲ. ಬಾಹುಬಲಿ ಬೆಟ್ಟ ಏನಿದೆ ಅದರ ಈ ಕಡೆ ಅಣ್ಣಪ್ಪಸ್ವಾಮಿ ಬೆಟ್ಟ ಧರ್ಮಸ್ಥಳ ಬಂದರೆ, ಬಾಹುಬಲಿ ಬೆಟ್ಟದ ಹಿಂಭಾಗ ಏನಿದೆ ಅದು ಇಳಿದ್ರೆ ಅಲ್ಲಿ ಪಾಂಗಳ ಹತ್ತಿರದಲ್ಲಿ ಇದೆ. ಈ ಬಾಹುಬಲಿ ಬೆಟ್ಟ ಸೌಜನ್ಯ ಕೇಸ್ನಲ್ಲಿ ಬಹಳ ಪ್ರಮುಖ ಅಂಶ. ಯಾಕೆ ಅಂತಂದರೆ, ಒಂದು, ಬಾಹುಬಲಿ ಬೆಟ್ಟದ ಹಿಂಭಾಗದಲ್ಲಿರುವಂತಹ ಮಣ್ಣಸಂಕದ ಹತ್ರನೇ ಅವಳ ಕೊಲೆಯಾಗಿದ್ದು, ಹಾಗೆ ಕೊಲೆಯ ಪ್ರಮುಖ ಅನ್ನೋಕ್ಕಿಂತ ಮೊಟ್ಟ ಮೊದಲ ಆರೋಪಿ ಅಂತ ಪರಿಗಣಿಸಲಾಗಿದ್ದ ಸಂತೋಷ್ ರಾವ್ ಸಿಕ್ಕಿದ್ದು ಇದೇ ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟದಲ್ಲಿ ಹೇಗೆ ಅಂತಂದರೆ, ನೀವು ನೋಡಿರ್ತಿಲ್ಲ ಗೊಮ್ಮಟೇಶ್ವರ ಮೂರ್ತಿ ಇದೆಯಲ್ಲ, ಅದೇ ಬಾಹುಬಲಿ ಬೆಟ್ಟ ಧರ್ಮಸ್ಥಳದಲ್ಲಿ. ಆ ಬಾಹುಬಲಿ ಬೆಟ್ಟಕ್ಕೆ ಟೈಮಿಂಗ್ಸ್ ಇದೆ. ಅಂದರೆ ಇಷ್ಟೊತ್ತಿನ ತನಕ ಮಾತ್ರ ಅದು ತೆಗೆದಿರುತ್ತೆ. ಅದ ನಂತರ ಬಾಹುಬಲಿ ಬೆಟ್ಟದಲ್ಲಿ ಯಾರೂ ಇರಲಿಕ್ಕಿಲ್ಲ. ಅವರೆಲ್ಲ ಕೆಳಗಡೆ ಬರಬೇಕು, ಧರ್ಮಛತ್ರಗಳಲ್ಲಿ ಉಳ್ಕೋಬೇಕು, ಇಲ್ಲ ಗೆಸ್ಟ್ ಹೌಸ್ನಲ್ಲಿ ಉಳ್ಕೋಬೇಕು, ಇಲ್ಲ ದೇವಸ್ಥಾನದ ಪ್ರಾಂಗಣ ಏನಿದೆ ಅಲ್ಲೆಲ್ಲಾದರೂ ಚಾಪೆ ದಿಂಬು ಕೊಡ್ತಾರೆ, ಅಲ್ಲಿ ಉಳ್ಕೋಬೋದು. ಕೆಳಗಡೆ ಕುಳಿತಿದ್ದ ಸಂತೋಷ್ ರಾವ್ನನ್ನ ಮಲ್ಲಿಕ್ ಜೈನ್ ಹಾಗೆ ಜೊತೆಯಲ್ಲಿದ್ದವರು ಇಷ್ಟೊತ್ತಿನಲ್ಲಿ ಏನ್ ಮಾಡುತ್ತಾ ಇದ್ದೀಯಾ ಅಂತ ಕೇಳಿದ್ದಾರೆ. ಆಗ ಸಂತೋಷ್ ರಾವ್ ಅನುಮಾನಾಸ್ಪದವಾಗಿ ಉತ್ತರವನ್ನ ಕೊಟ್ಟಿದ್ದಾನೆ. ಇಲ್ಲಿ ಇರಬಾರ್ದು, ಕೆಳಗಡೆ ಬಾ, ಚಾಪೆ ಕೊಡ್ತೇವೆ ಅಂತ ಕಿವಿ ಮಾತು ಕೂಡ ಹೇಳಿದ್ದಾರೆ. ಅದು ಅಲ್ಲದೆ ಸಂತೋಷ್ ರಾವ್ ಬಳಿ ಒಂದು ಬ್ಯಾಗ್ ಕೂಡ ಇತ್ತು. ಹೀಗಾಗಿ ಬ್ಯಾಗ್ನಲ್ಲಿ ಏನಿದೆ ತೋರಿಸು ಅಂತ ಕೇಳಿದ್ದಾರೆ. ಆ ಪ್ರಶ್ನೆಗೆ ಭಯಗೊಂಡ ಸಂತೋಷ್ ರಾವ್ ಕೂಡಲೇ ತನ್ನ ಬ್ಯಾಗ್ ಹಿಡಿದು ಅಲ್ಲಿಂದ ಕಾಲ್ ಕೀಳಲು ಪ್ರಯತ್ನ ಪಟ್ಟಿದ್ದಾನೆ. ಕೂಡಲೇ ಅನುಮಾನಗೊಂಡ ಮಲ್ಲಿಕ್ ಜೈನ್ ಟೀಮ್ ಸಂತೋಷ್ ರಾವ್ನನ್ನ ಹಿಡಿದುಕೊಂಡಿದ್ದಾರೆ. ಧೀರಜ್ ಜೈನ್, ನಿಶ್ಚಲ್ ಜೈನ್, ಉದಯ್ ಜೈನ್, ಜೊತೆಲಿ ರವಿ ಪೂಜಾರಿ, ಹೀಗೊಂದು 4-5 ಜನ. ಅದರಲ್ಲಿ ಐ ಥಿಂಕ್ ಧೀರಜ್ ಜೈನು ದೇವಸ್ಥಾನದ ಎಂಪ್ಲಾಯ್,
ನನಗೆ ನೆನಪಿರೋಗೆ ಐ ಆಮ್ ನಾಟ್ ಶ್ಯೂರ್, 3 ಜನದಲ್ಲಿ ಉದಯ್ ಜೈನ್ ಅಲ್ಲ, ಅದರಲ್ಲೊಬ್ಬರು ಆಟೋ ಡ್ರೈವರು, ಒಬ್ಬ ಅಂಗಡಿಯನ್ನು ಇಟ್ಕೊಂಡವನು ಮತ್ತು ಮತ್ತೊಬ್ಬ ಧರ್ಮಸ್ಥಳದ ಏನು ಮಂಡಳಿಯಲ್ಲಿ ಕೆಲಸ ಮಾಡುವವನು. ಅಂದರೆ ಅವನ ಕೆಲಸ ಏನು ಅಂತಂದರೆ ಪ್ರತಿದಿನ ಸಾಯಂಕಾಲ ಹೋಗಿ ಬಾಹುಬಲಿ ಬೆಟ್ಟದಲ್ಲಿ ಯಾರೂ ಇಲ್ಲದೆ ಇರೋ ಥರ ನೋಡಿಕೊಂಡು ಅವ್ರನ್ನೆಲ್ಲ ಖಾಲಿ ಮಾಡಿಸ್ಕೊಂಡು ಬೀಗ ಹಾಕ್ಕೊಂಡು ಬರಬೇಕಾಗಿದ್ದು ಅವ್ರ ಜವಾಬ್ದಾರಿ. ಹಾಗೆ ಹೋಗುವಾಗ ಹೆಂಗೆ ಅಂತಂದರೆ ಒಬ್ಬನೇ ಹೋಗ್ಲಿಕ್ಕಾಗಲ್ವಲ್ಲ, ಬೆಟ್ಟ ಹತ್ಕೊಂಡು ಮೆಟ್ಲು ಹತ್ಕೊಂಡೆಲ್ಲ ಹೋಗಬೇಕಲ್ಲ, ಒಬ್ಬನೇ ಹೋಗೋದು ಯಾಕೆಂದ್ರೆ ಫ್ರೆಂಡ್ಸ್ಗಳು ಅಲ್ಲಿರುವಂಥ ಒಂದಿಷ್ಟು ಜನ ಸ್ನೇಹಿತರೆಲ್ಲ ಸೇರ್ಕೊಂಡು ಎಲ್ಲರೂ ಬೆಟ್ಟಕ್ಕೆ ಹೋಗಿ ಅಲ್ಲಿ ಯಾರಿದ್ದಾರೆ ನೋಡೋದು, ಯಾರು ಇಲ್ದಿದ್ರೆ ನೋಡಿಕೊಂಡು ಬಂದು ಬೀಗ ಹಾಕ್ಕೊಂಡು ಬರೋದು, ಹೀಗೆ ನಡೀತಾ ಇತ್ತು. ಅವತ್ತು ಅಕ್ಟೋಬರ್ 11, 2012, ಅಂದರೆ ಸೌಜನ್ಯ ಸಾವಿಗೀಡಾಗಿ 2 ದಿನ ಆಗಿತ್ತು. ಬ್ಯಾಗ್ ಹಿಡಿದು ಓಡ್ತಾ ಇದ್ದ ಸಂತೋಷ್ ರಾವ್ನನ್ನ ಕಳ್ಳ ಅಂತಾನೆ ಮಲ್ಲಿಕ್ ಜೈನ್ ಮತ್ತೆ ಉಳಿದವರು ತಿಳಿದುಕೊಂಡಿದ್ರಂತೆ. ಕೂಡಲೇ ಕಳ್ಳ ಕಳ್ಳ ಅಂತ ಕೂಗಲು ಶುರು ಮಾಡ್ತಾರೆ. ಅಷ್ಟರಲ್ಲಿ ವಾಹನಗಳು ನಿಲ್ಲಿಸ್ತಾ ಇದ್ದ ಪಾರ್ಕಿಂಗ್ ಕಡೆಗೆ ಸಂತೋಷ್ ರಾವ್ ಓಡಿ ಹೋಗ್ತಾನೆ. ಅಲ್ಲೇ ಇದ್ದ ಸ್ಥಳೀಯರು ಕಳ್ಳ ಅಂತ ತಿಳಿದು ಸಂತೋಷ್ ರಾವ್ನನ್ನ ಹಿಡಿದು ಹಿಗ್ಗಾಮುಗ್ಗ ತಳಿಸ್ತಾರೆ. ಹೀಗಾಗಿ ಸಂತೋಷ್ ರಾವ್ ಬೆನ್ನಿನ ಮೇಲೆ ಒಂದಿಷ್ಟು ಗಾಯ ಕೂಡ ಆಗಿತ್ತು. ಇದು ಕೂಡ ತನಿಖೆಗೆ ಕೊಂಚ ಹಿನ್ನಡೆಯನ್ನ ಉಂಟು ಮಾಡಿತ್ತು ಅಂತ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂತೋಷ್ನನ್ನ ರಿಸರ್ವ್ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಪೊಲೀಸರ ಕೈಯಿಂದಲೂ ತಪ್ಪಿಸಿಕೊಂಡಿದ್ದ ಸಂತೋಷ್ ರಾವ್ ಪ್ರವಾಹನ ನಡೀತಾ ಇದ್ದ ಸಮಯದಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ ಒಂದು ರಿಸರ್ವ್ ಪೊಲೀಸ್ ಪಡೆ ಬಂದಿತ್ತು. ಧರ್ಮಸ್ಥಳದ ದೇವರ ದರ್ಶನಕ್ಕೆ ರಿಸರ್ವ್ ಪೊಲೀಸ್ ಪಡೆ ಬಂದಿತ್ತು. ಅದೇ ಪೊಲೀಸರಿಗೆ ಸ್ಥಳೀಯರು ಸಂತೋಷ್ ರಾವ್ನನ್ನ ಒಪ್ಪಿಸಿದ್ರು. ಆದರೆ ಸಂತೋಷ್ ರಾವ್ ರಿಸರ್ವ್ ಪೊಲೀಸರ ಕೈಯಿಂದಲೂ ತಪ್ಪಿಸಿಕೊಂಡು ಓಡ್ತಾ ಇದ್ದವನನ್ನ ಮತ್ತೆ ಹಿಡಿದು ಧರ್ಮಸ್ಥಳದ ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸುತ್ತಾರೆ. ಅಲ್ಲಿಯವರೆಗೂ ಸಂತೋಷ್ ರಾವ್ ಮೇಲೆ ಯಾವುದೇ ಅತ್ಯಾಚಾರದ ಆರೋಪಗಳು ಇರಲಿಲ್ಲ. ಆತನ ಮೇಲಿದ್ದಿದ್ದು ಕಳ್ಳತನದ ಆರೋಪ ಮಾತ್ರ. ಅವತ್ತು ಈ ವ್ಯಕ್ತಿ ಬಾಹುಬಲಿ ಬೆಟ್ಟದ ಮೇಲ್ಗಡೆ ಮೆಟ್ಲಿನ ಮೇಲೆ ಕೂತಿರ್ತಾನೆ. ಯಾರು? ಸಂತೋಷ್ ರಾವ್. ಇವರು 4-5 ಜನ ಹೋಗಿ ಕೇಳ್ತಾರೆ, ಯಾಕಪ್ಪ ಇಲ್ಲಿ ಕೂತಿದ್ಯಾ, ಇಷ್ಟೊತ್ತಾಯ್ತು, ಹೋಗು ನೀನು ಇಲ್ಲಿಂದ ಅಂತ. ಇಲ್ಲ, ನಾನು ಯಾರಿಗೋ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಲ್ಲ ಇಲ್ಲಿ ಇಷ್ಟೊತ್ತಾದ್ಮೇಲೆ ಕೂರ್ಲಿಕ್ಕೆ ಬರಲ್ಲ, ಒಂದು ಕೆಲಸ ಮಾಡು, ಕೆಳಗಡೆ ದೇವಸ್ಥಾನದ ಹತ್ರ ಬಾ, ಕನಿಷ್ಠ ನಿನಗೆ ಚಾಪೆ ಗಿಪ್ಪೆ ಕೊಡ್ತೀವಿ, ಅಲ್ಲಿ ಮಲಗೋ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಹಿಂಗೆ ಮಾತಾಡ್ತಾ ಅವರಿಂದ ತಪ್ಪಿಸ್ಕೊಂಡು ಓಡೋಗೋ ಪ್ರಯತ್ನ ಮಾಡ್ತಾರೆ. ಇವರು ತಕ್ಷಣಕ್ಕೆ ಅನುಮಾನ ಬಂದು ಅವನನ್ನು ಹಿಡಿದು ಧರ್ಮಸ್ಥಳದಲ್ಲಿರುವಂತಹ ಔಟ್ಪೋಸ್ಟ್ OPಗೆ ಕರ್ಕೊಂಬರ್ತಾರೆ. ಅವನಿಗಲ್ಲಿ ಅನುಮಾನಾಸ್ಪದವಾಗಿ ಕಾಣ್ತಾನೆ ಮತ್ತು ಓಡೋಗೋಕ್ಕೆ ಪ್ರಯತ್ನ ಪಡ್ತಾನೆ ಅನ್ನುವ ಕಾರಣಕ್ಕೆ ಅವನನ್ನು ಎಳ್ಕೊಂಬಂದು ಧರ್ಮಸ್ಥಳದ ಔಟ್ಪೋಸ್ಟ್ನಲ್ಲಿ ಬಿಡ್ತಾರೆ. ಧರ್ಮಸ್ಥಳ ಔಟ್ಪೋಸ್ಟ್ಗೆ ಸಂತೋಷ್ ರಾವ್ನನ್ನ ಒಪ್ಪಿಸಲಾಗಿತ್ತು. ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಂತೋಷ್ ರಾವ್ನನ್ನ ಕರೆತರಲಾಗಿತ್ತು. ಇಲ್ಲಿಯೇ ನೋಡಿ ಅಸಲಿ ಟ್ವಿಸ್ಟ್ ಇದ್ದಿತ್ತು. ಅದೇನು ಅಂದ್ರೆ, ಒಂದು ಕಡೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನ ತನಿಖೆ ನಡೀತಾ ಇತ್ತು, ಮತ್ತೊಂದು ಕಡೆ ಸಂತೋಷ್ ರಾವ್ ಸಿಕ್ಕಿದ್ದ. ಈ ಹಿಂದೆ ಸೌಜನ್ಯಳನ್ನ ಒಬ್ಬ ವ್ಯಕ್ತಿ ಜೊತೆ ನೋಡಿದ್ದ ಅಂತ ಸಾಕ್ಷಿ ಹೇಳಿದ್ದ ಗೋಪಾಲ ಪೂಜಾರಿ ಮತ್ತು ಹರೀಶ್ ಮಡಿವಾಳ್ನನ್ನ ಪೊಲೀಸರು ಕರೆಸಿದ್ರು. ಆಗ ಇಬ್ಬರು ಸಾಕ್ಷಿದಾರರು ಅಕ್ಟೋಬರ್ 9ರಂದು 4 ಗಂಟೆ ಸುಮಾರಿಗೆ ಪಾಂಗಳದ ರಸ್ತೆಯಲ್ಲಿ ಸೌಜನ್ಯಳ ಜೊತೆಯಲ್ಲಿ ನಾವು ನೋಡಿದ್ದು ಇದೇ ವ್ಯಕ್ತಿಯನ್ನ ಅಂತ ಗುರುತು ಹಿಡಿದಿದ್ರು. ಆಗಲೇ ಸಂತೋಷ್ ರಾವ್ ಮೇಲೆ ಅನುಮಾನ ಶುರುವಾಗಿದ್ದು. ಧರ್ಮಸ್ಥಳದ ಔಟ್ಪೋಸ್ಟಿಗೆ ಬಂದ ಕೂಡಲೇ, ಯಾಕಂದರೆ ಈ ಸೌಜನ್ಯ ಸಾವಿನ ಸುದ್ದಿ ಬಹಳ ಸ್ಟ್ರಾಂಗ್ ಆಗಿ ಓಡಾಡ್ತಾ ಇತ್ತು. ಅಷ್ಟೊತ್ತಲ್ಲಾಗಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಅವರು ಆರ್ ಅಶೋಕ್ ಅವರಿಗೆ ಫೋನ್ ಮಾಡಿ, ಇದನ್ನು ತುಂಬ ನಮ್ಮ ಕ್ಷೇತ್ರದಲ್ಲಿ ಆಗಿರೋ ಕೆಟ್ಟ ಕೆಲಸ ಇದು, ಇದನ್ನು ಭಾಳ ಸೂಕ್ತ ಕ್ರಮವನ್ನು ನೀವು ತಗೋಬೇಕು ಅಂತ ಆಲ್ರೆಡಿ ಎಲ್ಲ ಹೇಳಿದ್ರಿಂದ ಪೊಲೀಸರು ಸಹಿತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಯಾರಾದರೂ ಅನುಮಾನಾಸ್ಪದವಾಗಿ ಕಾಣಿಸ್ತಾರೆ. ಧರ್ಮಸ್ಥಳಕ್ಕೆ ಪ್ರತಿದಿನ 1000 ಜನ ಬರ್ತಾರೆ. ಯಾರ ಮೇಲೆ ಅಂತ ಅನುಮಾನ ಪಡ್ತೀರಿ, ಏನು ಮಾಡ್ತೀರಿ? ಆ ಊರಿನ ಸುತ್ತಮುತ್ತ ಯಾರನ್ನ ಅನುಮಾನ ಪಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಸಂತೋಷ್ ರಾವ್ ಅಲ್ಲ ಪತ್ತೆ ಆದ ಕೂಡಲೇ ಅವನನ್ನು ಔಟ್ಪೋಸ್ಟಿಗೆ ತರ್ತಾರೆ. ಔಟ್ಪೋಸ್ಟಿಗೆ ತಂದು ಕೂಡಲೇ ಚರ್ಚೆಗಳು ಸ್ಟಾರ್ಟ್ ಆಗುತ್ತೆ. ಈ ಮಧ್ಯದಲ್ಲಿ ಒಂದಿಬ್ಬರು ಹೇಳಿದ್ರಲ್ಲ, ನಾವು ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ವಿ ಅಂತ, ಒಂದು ಗೋಪಾಲ್ ಪೂಜಾರಿ ಮತ್ತು ಹರೀಶ್ ಮಡಿವಾಳ. ಅವರಿಬ್ಬರನ್ನ ಸ್ಥಳಕ್ಕೆ ಕರೆದು ಇವನನ್ನೇ ನೀವು ನೋಡಿದ್ದು ಅಂತ ಕೇಳಿದಾಗ, ಎಸ್ ಇವನನ್ನೇ ನಾವು ನೋಡಿದ್ದು ಅಂತ ಅವ್ರು ಹೇಳ್ಬಿಡ್ತಾರೆ. ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಅವತ್ತಿನ ದಿನ ಸೌಜನ್ಯನ ಜೊತೆಗಿದ್ದಿದ್ದು ಅಥವಾ ಸೌಜನ್ಯಾಳನ್ನ ಅವತ್ತಿನ ದಿನ
ಅತ್ಯಾಚಾರ ಮಾಡಿ ಕೊಂದಿದ್ದು ಇವನೇ ಇರಬಹುದು ಅನ್ನೋ ಒಂದು ಅನುಮಾನ ಸೃಷ್ಟಿಯಾದ ಕೂಡಲೇ ಇಡೀ ಧರ್ಮಸ್ಥಳದಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಹರೀಶ್ ಮಡಿವಾಳ, ಗೋಪಾಲ ಪೂಜಾರಿ, ಸಂತೋಷ್ ರಾವ್ ನನ್ನ ಗುರುತು ಹಿಡಿದ್ರು ಧರ್ಮಸ್ಥಳದಲ್ಲಿ ಅಕ್ಷರಶಃ ಬೆಂಕಿ ಬಿದ್ದಿತ್ತು. ಜನರು ರೊಚ್ಚಿಗೆದ್ದು ನಿಂತಿದ್ರು. ಸಂತೋಷ್ ರಾವ್ ನನ್ನ ಹಿಡಿದು ಕೊಲ್ಲಬೇಕು ಅನ್ನೋ ಸಿಟ್ನಲ್ಲಿದ್ರು. ಸಾವಿರಾರು ಮಂದಿ ಧರ್ಮಸ್ಥಳ ಠಾಣೆ ಮುಂದೆ ಜಮಾಯಿಸಲು ಶುರು ಮಾಡಿದ್ರು. ಧರ್ಮಸ್ಥಳ ಠಾಣೆಗೆ ನುಗ್ಗುವ ಪ್ರಯತ್ನ ಕೂಡ ಮಾಡಿದ್ರು. ಕೂಡಲೇ ಎಚ್ಚೆತ್ತುಕೊಂಡ ಧರ್ಮಸ್ಥಳ ಪೊಲೀಸರು ಬೆಳ್ತಂಗಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಕೂಡಲೇ ಬೆಳ್ತಂಗಡಿಯಿಂದ ಬಂದ ಪೊಲೀಸ್ ವ್ಯಾನ್ ಈ ಸಂತೋಷ್ ರಾವ್ನನ್ನ ಕರೆದುಕೊಂಡು ಹೋಗಿತ್ತು. ಆದರೂ ಕೂಡ ಧರ್ಮಸ್ಥಳ ಗ್ರಾಮಸ್ಥರ ಸಿಟ್ಟು ತಣ್ಣಗಾಗಿರಲಿಲ್ಲ. ಬೆಂಕಿ ಹೊತ್ತಿಸಿತ್ತು ಪೊಲೀಸರಿಂದ ತಪ್ಪಿಸಿಕೊಂಡ ವದಂತಿ. ಠಾಣೆ ಮುಂದೆ ಜಮಾಯಿಸಿ ಸಾವಿರಾರು ಮಂದಿ ಆಕ್ರೋಶ. ಬೆಳ್ತಂಗಡಿ ಠಾಣೆಯಲ್ಲಿ ಸಂತೋಷ್ ರಾವ್ನನ್ನ ಇಟ್ಟುಕೊಳ್ಳಲಾಗಿತ್ತು. ಆದರೂ ಕೂಡ ಜನರ ಸಿಟ್ಟು ಕಮ್ಮಿ ಆಗಿರಲಿಲ್ಲ. ಅದೂ ಅಲ್ಲದೆ ಈ ಹಿಂದೆ ಸಂತೋಷ್ ರಾವ್ ರಿಸರ್ವ್ ಪೊಲೀಸ್ ಕೈಯಿಂದ ತಪ್ಪಿಸಿಕೊಂಡು ಹೋಗಿದ್ದ. ಈ ವಿಚಾರ ಬೇರೆ ಬೇರೆ ರೂಪ ಪಡೆದುಕೊಂಡು ಕಾಳ್ಗಿಚ್ಚಿನಂತೆ ಹಬ್ಬಿತ್ತು. ಸಂತೋಷ್ ರಾವ್ ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗಿದ್ದಾನೆ ಅಂತ ಸುದ್ದಿ ಹಬ್ಬಿಸಲಾಗಿತ್ತು. ಇದರಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಯತ್ತ ಜನರ ದಂಡೆ ಧಾವಿಸಿ ಬಂದಿತ್ತು. ಆಗ ಬೆಳ್ತಂಗಡಿ ಪೊಲೀಸರು ಸಂತೋಷ್ ರಾವ್ ತಪ್ಪಿಸಿಕೊಂಡಿಲ್ಲ, ನಮ್ಮ ಬಳಿ ಇದ್ದಾನೆ ಅಂತ ಠಾಣೆಯ ಸಿಟ್ಔಟ್ನಿಂದ ಸಂತೋಷ್ ರಾವ್ನನ್ನ ಜನರಿಗೆ ತೋರಿಸಿದ್ರು. ಆದರೂ ಆಕ್ರೋಶಿತರ ಸಿಟ್ಟು ಇಳಿಯಲಿಲ್ಲ. ಯಾವ ಲೆವೆಲ್ಗೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ಅಂದರೆ ಊರು ಜನರೆಲ್ಲ ಸೇರಿ ಹೆಚ್ಚು ಕಮ್ಮಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅವನನ್ನು ಮುಗಿಸುವ ಹಂತಕ್ಕೆ ಬಂದ್ಬಿಡುತ್ತೆ. ಅಷ್ಟೊತ್ತಿಗೆ ಇಲ್ಲಿನ ತೀವ್ರತೆಯನ್ನು, ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡ ಧರ್ಮಸ್ಥಳದ ಪೊಲೀಸರು ಬೆಳ್ತಂಗಡಿಗೆ ಇನ್ಫಾರ್ಮ್ ಮಾಡಿ ಬೆಳ್ತಂಗಡಿಯಿಂದ ಒಂದು ಜೀಪನ್ನು ತರಿಸಿ ಜೀಪಲ್ಲಿ ಇವನ್ನ ಕರ್ಕೊಂಡು ಬೆಳ್ತಂಗಡಿಗೆ ಬರ್ತಾರೆ. ಬಟ್ ಬೆಳ್ತಂಗಡಿಯಲ್ಲೂ ಸಹಿತ ಜನ ಸಾಗರ, ಜನರಾಶಿ. ಜನ ಕೇಳ್ತಿದ್ದು ಒಂದೇ, ಬಿಡಿ ಅವನನ್ನು, ಬಿಡಿ ಅವನನ್ನು, ಬಿಡಿ ಅವನನ್ನು ನಮ್ಮ ಹತ್ರ ಅಂತ. ನಿಮಗೆ ನೆನಪಿರಲಿ, ಅವತ್ತು ಬೆಳ್ತಂಗಡಿಯ ಪೊಲೀಸ್ನವರು ಆ ಜನರನ್ನ ಕಂಟ್ರೋಲ್ ಮಾಡಲಿಕ್ಕಾಗದೆ ಅವರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವ ಕಾರಣಕ್ಕೆ ಆ ಸ್ಪಾಟಿಗೆ ಕರೆಸೋದು ಯಾರನ್ನ ಗೊತ್ತಾ? ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು. ಮಹೇಶ್ ಶೆಟ್ಟಿ ತಿಮ್ರೋಡಿ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಬಳಿ ಬಂದು ಪೊಲೀಸ್ನವರು ಅವ್ರ ಜನರನ್ನ ಕಂಟ್ರೋಲ್ ಮಾಡಿ ಅಂತ ಕರೆಸಿದ್ರೆ ಅವರೂ ಸಹಿತ ಜನರ ಜೊತೆಗೆ ಸೇರಿಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅವನನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ ಅವನಿಗೇನು ಶಿಕ್ಷೆ ಕೊಡಬೇಕು ನಾವು ಕೊಡ್ತೀವಿ, ಪೊಲೀಸ್ನವ್ರು ನೀವೇನು ಶಿಕ್ಷೆ ಕೊಡೋದು ಅವ್ನು ನಮ್ಮ ಕೈಗೆ ಒಪ್ಪಿಸಿ ಅಂತ ಹೇಳಾಗುತ್ತೆ. ಸೌಜನ್ಯಳನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದಾನೆ ಅನ್ನೋ ಸಿಟ್ನಲ್ಲಿ ಜನರು ಮತ್ತಷ್ಟು ಆಕ್ರೋಶ ಭರಿತರಾಗಿದ್ರು. ಸಂತೋಷ್ ರಾವ್ನನ್ನ ನಮಗೆ ಕೊಡಿ, ನಾವು ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಜನರು ಸಿಟ್ಟಿನಿಂದ ಹೇಳ್ತಾ ಇದ್ರು. ಪೊಲೀಸರು ಎಷ್ಟೇ ಹರಸಾಹಸ ಮಾಡಿದ್ರು ಜನರ ದಟ್ಟಣೆ ಮಾತ್ರ ಕರಗಲಿಲ್ಲ. ಕೊನೆಗೆ ಆ ಭಾಗದಲ್ಲಿ ಒಂದಿಷ್ಟು ಹೆಸರು ಮಾಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ಠಾಣೆಯತ್ತ ಕರೆಸಿದ್ರು. ಜನರನ್ನ ಸಮಾಧಾನ ಮಾಡುವಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಪೊಲೀಸರು ತಾಕೀತು ಮಾಡಿದ್ರು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಜನರ ಜೊತೆಯಲ್ಲಿ ಸೇರಿ ಸಂತೋಷ್ ರಾವ್ನನ್ನ ನಮಗೆ ಒಪ್ಪಿಸಿ ಅಂತ ಪ್ರತಿಭಟನೆ ಮಾಡಲು ಶುರು ಮಾಡಿದ್ರು. ಜನರ ಸಿಟ್ಟನ್ನು ಶಮನ ಮಾಡೋದಕ್ಕೆ ಅಂತ ಪೊಲೀಸರು ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಆದರೂ ಸಹ ಜನರ ಸಿಟ್ಟು ಕಮ್ಮಿ ಆಗಲಿಲ್ಲ. ಇದೇ ಸಮಯಕ್ಕೆ ಪೊಲೀಸರನ್ನ ಚೆದರಿಸೋದಕ್ಕೆ ಅಂತ ಪೊಲೀಸರು ಪ್ರಯತ್ನ ಪಟ್ಟಿದ್ರು. ಜನರು ಜಾಗದಿಂದ ಕದಲೇ ಇಲ್ಲ. ಅದು ಅಲ್ಲದೆ ಪೊಲೀಸರ ವಾಹನಗಳನ್ನ, ಪ್ರಾಪರ್ಟಿಯನ್ನ ನಾಶ ಮಾಡುವ ಹಂತಕ್ಕೂ ಪ್ರತಿಭಟನಾಕಾರರು ಹೋಗಿಬಿಟ್ಟಿದ್ರು. ಸಂತೋಷ್ ರಾವ್ ವಿಚಾರದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವಾಗ್ಯುದ್ಧವೇ ನಡೆದಿತ್ತು. ಈ ವೇಳೆ ಒಂದು ಅಚಾತುರ್ಯ ನಡೆದು ಹೋಗಿತ್ತು. ಆ ಅಚಾತುರ್ಯ ಏನು ಅಂದ್ರೆ ಪೊಲೀಸರ ಮೇಲೆ ಅಟ್ರಾಸಿಟಿ ಕೇಸ್ ಆಗುವಂಥದ್ದು. ಸಂತೋಷ್ ರಾವ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ. ಆದರೆ ಒಂದಿಷ್ಟು ಜನ ಪೊಲೀಸರ ಕಸ್ಟಡಿಯಿಂದ ಸಂತೋಷ್ ರಾವ್ ತಪ್ಪಿಸಿಕೊಂಡಿದ್ದಾನೆ ಅಂತ ವದಂತಿ ಹಬ್ಬಿಸಿದರು. ಇದಕ್ಕಾಗಿಯೇ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಎದುರು ಮಹಾ ಹೈ ಡ್ರಾಮಾ ನಡೆದು ಹೋಗಿತ್ತು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಬ್ರಹ್ಮಾಸ್ತ್ರದಲ್ಲಿ ಒಂದು ಪುಟ್ಟ ಬ್ರೇಕ್.
ಸೌಜನ್ಯ ಶವ ಸಿಕ್ಕ ಮಾರನೇ ದಿನ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ಕುಳಿತಿದ್ದ. ಅನುಮಾನ ಬಂದು ಸ್ಥಳೀಯರು ಸಂತೋಷ್ ರಾವ್ನನ್ನ ಪ್ರಶ್ನೆ ಮಾಡಿದರು. ಪೊಲೀಸ್ ವ್ಯಾನ್ ಕಂಡ ಕೂಡಲೇ ಸಂತೋಷ್ ರಾವ್ ಓಡೋದಕ್ಕೆ ಶುರು ಮಾಡಿದ್ದ. ಆಗ ಕಳ್ಳ ಇರಬಹುದು ಅಂತ ಸಂತೋಷ್ ರಾವ್ನನ್ನ ಸ್ಥಳೀಯರು ಹಿಡಿದು ಪೊಲೀಸ್ ಠಾಣೆಗೆ ಕೊಟ್ಟಿದ್ರು. ಮುಂದೆ ಇದೇ ಕಳ್ಳತನದ ಆರೋಪಿ ಅತ್ಯಾಚಾರ ಆರೋಪಿಯಾಗಿದ್ದ. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಆವರಣ ರಣರಂಗವಾಗಿತ್ತು. ಅವತ್ತು ಏನಾಯಿತು? ಪೊಲೀಸರ ಮೇಲೆ ಅಟ್ರಾಸಿಟಿ ಆರೋಪ ಬಂದಿದ್ಯಾಕೆ? ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆತಂಕ ಸೃಷ್ಟಿ ಮಾಡಿತ್ತು ದಲಿತ ಮುಖಂಡನ ಕಾಲು ಮುರಿತ. ಪೊಲೀಸರ ಮೇಲೆ ಕೇಸ್ ಹಾಕಲು ನಡೆದಿತ್ತು ಪ್ರಯತ್ನ. ಅಕ್ಟೋಬರ್ 9ರಂದು ಸೌಜನ್ಯ ನಾಪತ್ತೆಯಾಗಿದ್ಲು. ಅಕ್ಟೋಬರ್ 10ರ ಬೆಳಗ್ಗೆ 10ರಿಂದ 11ರ ಸುಮಾರಿಗೆ ಸೌಜನ್ಯಳ ದೇಹ ಸಿಕ್ಕಿತ್ತು. ಸೌಜನ್ಯಳ ದೇಹದ ಸ್ಥಿತಿ ಕಂಡು ಅಲ್ಲಿನ ಜನರು ಕನಲಿ ಹೋಗಿದ್ರು. ಈ ಪರಿಸ್ಥಿತಿಗೆ ತಂದಿಟ್ಟಿದ್ದ ಪಾಪಿಯ ವಿರುದ್ಧ ರೊಚ್ಚಿಗೆದ್ದಿದ್ರು. ಆ ದಿನ ಪೂರ್ತಿ ಪೋಸ್ಟ್ ಮಾರ್ಟಮ್ ಸೇರಿದಂತೆ ಹಲವು ರೀತಿಯ ಕೆಲಸಗಳು ನಡೆದಿದ್ವು. ಅದಾದ ಮಾರನೇ ದಿನ ಅಂದ್ರೆ ಅಕ್ಟೋಬರ್ 11ರಂದು ಈ ಸಂತೋಷ್ ರಾವ್ ಸಿಕ್ಕಿದ್ದ. ಮೊದಲು ಈತ ಕಳ್ಳ ಅಂತಾನೆ ಎಲ್ಲರೂ ತಿಳಿದಿದ್ರು. ಕಳ್ಳತನ ಮಾಡಿ ಓಡಿ ಹೋಗ್ತಿದ್ದಾನೆ ಅಂತ ಭಾವಿಸಿದ್ರು. ಆದ್ರೆ ಅಸಲಿತನ ಠಾಣೆಗೆ ಕರೆದುಕೊಂಡು ಹೋದಾಗಲೇ ತಿಳಿದಿದ್ದು. ಠಾಣೆಗೆ ಕರೆದುಕೊಂಡು ಹೋದಾಗ ಹರೀಶ್ ಮಡಿವಾಳ ಸಂತೋಷ್ ರಾವ್ನನ್ನ ಗುರುತು ಮಾಡಿದ್ದ. ಸೌಜನ್ಯಳ ಜತೆಯಲ್ಲಿ ಈತನನ್ನೇ ನಾನು ನೋಡಿದ್ದು ಅಂತ ಹೇಳಿದ್ದ. ಇದರಿಂದ ಜನರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿದ್ರು. ಧರ್ಮಸ್ಥಳ ಔಟ್ ಪೋಸ್ಟ್ ನಿಂದ ಬೆಳ್ತಂಗಡಿ ಠಾಣೆಗೆ ಸಂತೋಷ್ ರಾವ್ನನ್ನ ಕರೆದುಕೊಂಡು ಹೋಗಲಾಗಿತ್ತು. ಅಲ್ಲಿಯೂ ದೊಡ್ಡ ಪ್ರತಿಭಟನೆ ನಡೆದಿದ್ವು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸಲು ಪ್ರಯತ್ನ ಪಟ್ಟಿದ್ರು. ಆಗ ಓಡಿ ಹೋಗುವ ಭರದಲ್ಲಿ ದಲಿತ ಮುಖಂಡನ ಕಾಲು ಮುರಿದು ಹೋಗಿತ್ತು. ಆಗ ಪೊಲೀಸರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುವ ಪ್ರಯತ್ನ ಕೂಡ ನಡೆದಿತ್ತು. ಕೊನೆಗೂ ಪೊಲೀಸರು ಹರಸಾಹಸ ಮಾಡಿ ಜನರನ್ನ ಅಲ್ಲಿಂದ ಕಳಿಸಲು ಯಶಸ್ವಿಯಾಗಿದ್ರು. ಆ ಬಳಿಕ ಸಂತೋಷ್ ರಾವ್ನನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಶುರು ಮಾಡಿದ್ರು. ಬಾಹುಬಲಿ ಬೆಟ್ಟದಲ್ಲಿ ಯಾಕಿದ್ದ? ಸೌಜನ್ಯ ಸಾವಿನ ದಿನ ಆತ ಎಲ್ಲಿದ್ದ, ಏನ್ ಮಾಡ್ತಿದ್ದ ಅನ್ನೋದ್ರ ಎಲ್ಲ ವಿಚಾರ ಬಯಲಾಗುತ್ತಾ ಹೋದ್ವು. ಇದೇ ಈ ಹೊತ್ತಿನ ಬ್ರಹ್ಮಾಸ್ತ್ರ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.